ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಮತ್ತು ಸಚಿವ ಭಾರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದ್ದ ವಿಷಯವಾಗಿ ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರುವ ನೋಟಿಸ್ ಅಂತ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಹೀಗಾಗಿ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಈಗಾಗಲೇ 14 ಸೈಟ್ ಅವ್ರದ್ದು ಏನಿತ್ತು ಅದನ್ನು ವಾಪಸ್ ಅವರು ಹಿಂದಿರುಗಿಸಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಸಮರ್ಥ ಆಡಳಿತಗಾರನನ್ನ ಬಿಜೆಪಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ವಿನಾಕಾರಣ ಇಡಿಯನ್ನ ಬಳಕೆ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಇಡಿ ನೋಟಿಸು ನೋಡಿ, ಅದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸು. ಇದರಲ್ಲಿ ಇಡಿ ಕೊಟ್ಟಿರ್ತಕ್ಕಂಥ ನೋಟಿಸಿನ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಬಂದಿದೆ. ಕೋರ್ಟಲ್ಲಿ ಅದಕ್ಕೆ ಸ್ಟೇನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 10ಕ್ಕೆ ಅದನ್ನು ಕೇಸನ್ನು ಮುಂದೂಡಿದ್ದಾರೆ. ಕೋರ್ಟಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನು ಪ್ರಸ್ತಾಪ ಮಾಡೋದು ದಟ್ ಅಮೌಂಟ್ಸ್ ಟು ಸಬ್ಜುಡೀಸ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತಿದೆ. ಅದರಿಂದ ನಾನು ಹೆಚ್ಚು ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಸರ್, ಈಗ ಸಿಬಿಐಗೆ ಏನಾದರೂ ಕೇಸ್ ಒಂದು ವೇಳೆ ಹೋದರೆ ಕಷ್ಟ ಆಗ್ಬೋದಲ್ವಾ ಅಂತ ಸರ್? ಏನು ಕಷ್ಟ ಆಗ್ತದ್ರಿ? ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು ಏನಿರೋದಿಲ್ಲ. ಸಂಸ್ಥೆಗಳು ಏನಿದ್ದಾವೆ, ಈಗ ಕೇಂದ್ರ ಸರ್ಕಾರದಲ್ಲಿ CBIಗೆ ಹೋದರೆ CBI ಯಾರ ಅಧೀನದಲ್ಲಿರ್ತಕ್ಕಂಥದ್ದು ಹೋಮ್ ಮಿನಿಸ್ಟರ್ ಅಧೀನದಲ್ಲಿರ್ತದೆ. ಹಾಗೆಯೇ ಒಬ್ಬೊಬ್ಬರು ಒಂದೊಂದು ಕಡೆ ಅಧೀನ ಇದ್ದೇ ಇರ್ತದೆ. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳೇನಿರ್ತಾರೆ ಅವರು ಯಾವ ಅಧಿಕಾರ ಅಲಂಕಾರ ಮಾಡಿರ್ತಾರೆ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳಿಗೆ ಅವಕ್ಕೆ ಒಂದು ಸ್ವಾಯತ್ತತೆಯನ್ನು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಸ್ವಾಯತ್ತ ಸಂಸ್ಥೆಗಳಾಗಿ ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತವೆ. ನಾವು ಅವರ ಸ್ವಾಯತ್ತತೆ ಬಗ್ಗೆ, ಅವ್ರ ಕಾರ್ಯನಿರ್ವಹಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಸರಿಯಾದಂಥದ್ದಲ್ಲ. ನೋಡಿ, ಇವ್ರುಗಳು ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿ ಮೇಲೆ ಈ ಷಡ್ಯಂತ್ರವನ್ನು ರೂಪಿಸಿ ಹೇಗಾದರೆ ಮಾಡಿ ಅವರಿಗೆ ಕಪ್ಪು ಚುಕ್ಕಿ ಬರುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾವುದರಲ್ಲೂ ಯಶಸ್ಸು ಸಿಗೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ವಿಷಯದ ಬಗ್ಗೆ ಸ್ಪಷ್ಟವಾಗೆಲ್ಲ ಹೇಳಾಗಿದೆ. ಮತ್ತು ಈಗ ಕೋರ್ಟು ಕೂಡ ಇಡಿ ಒಂದು ನೋಟಿಸ್ಗೆ ಸ್ಟೇ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವತ್ತು ಇಡಿ ಸಂಸ್ಥೆ ಬಗ್ಗೆ ನಮಗೆ ಇದು ರಾಜಕೀಯ ಒಂದು ದುರುದ್ದೇಶದಿಂದ ಬಳಕೆ ಆಗ್ತಾ ಇರತಕ್ಕಂಥ ಸಂಸ್ಥೆಯಾಗಿದೆ. ಇವತ್ತು CM ಅವರ ಶ್ರೀಮತಿಯವ್ರನ್ನ ಅಲ್ಲಿಗೆ ಬರಬೇಕು ಅಂತ ಹೇಳುವಂಥದ್ದು, ಸುರೇಶ್ ಅವ್ರನ್ನ ಬರುವಂಥದ್ದು ಹೇಳುವಂಥದ್ದು, ಇದೆಲ್ಲ ಕೂಡ ಪೊಲಿಟಿಕಲ್ ವೆಂಡೇಟ ಮಾಡ್ತಾ ಇರುವಂಥದ್ದು. ಅದರಿಂದ ಇಂಥ ಕಾರಣಗಳಿಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳೋದಕ್ಕೆ ಏನು ಹಕ್ಕಿದೆ ಅವರಿಗೆ? ಇವರು ಈ ಥರ ಎಲ್ಲ ಷಡ್ಯಂತ್ರಗಳು ಮಾಡಿ ದೇಶವನ್ನು ಯಾವ ವಿರೋಧ ಪಕ್ಷವೂ ಕೂಡ ಇರಬಾರ್ದು, ಯಾವ ವಿರೋಧ ಪಕ್ಷ ನಾಯಕನೂ ಇರಬಾರ್ದು, ಒಬ್ಬರೇ BJPಯವರು ಒಬ್ಬರೇ ಇರಬೇಕು ಅಂತ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಒಂದು ದೇಶ, ಒಂದು ಪಕ್ಷ, ಒಬ್ಬ ನಾಯಕ, ಇನ್ಯಾರು ಇರಬಾರ್ದು ಈ ದೇಶದಲ್ಲಿ. ಇದು ಇವರ BJPಯ ಸರ್ವಾಧಿಕಾರ ಧೋರಣೆಯ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಯಾರು ಕೂಡ ರಾಜೀನಾಮೆ ಕೊಡುವ ಪ್ರಶ್ನೆ ಬರೋದಿಲ್ಲ. ಮತ್ತು ಇಂಥ ಒಂದು ಎಲ್ಲ ಕಾನ್ಸ್ಪಿರಸೀಸ್ಗೆ ನಾವು ಧೈರ್ಯವಾಗಿ ಎದುರಿಸ್ತೀವಿ. ನಾವು ಯಾವ ಮುಚ್ಚುಮರೆಯೂ ಇಲ್ಲ ಅಥವಾ ಭಯನೂ ಇಲ್ಲ. ಸುರೇಶ್ ಅವರು ಮಂತ್ರಿ ಆಗೋದಕ್ಕಿಂತ ಮೊದಲೇ 50-50 ರೇಷಿಯೋದಲ್ಲಿ ಅನೇಕರಿಗೆ ಸೈಟ್ ಕೊಟ್ಟಿದ್ದಾರೆ. ಇದು ಒಬ್ಬರಿಗಲ್ಲ, ಇಬ್ಬರಿಗಲ್ಲ, ಸಾವಿರಾರು ಸೈಟನ್ನು ವಿತರಣೆ ಮಾಡಿದ್ದಾರೆ. ಇದೆಲ್ಲ ಆಗಿರ್ತಕ್ಕಂಥದ್ದು BJPಯವರ ಆಡಳಿತದ ಸಂದರ್ಭದಲ್ಲೇ ಹೆಚ್ಚಾಗಿರ್ತಕ್ಕಂಥದ್ದು. ಅವರೇ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು, ಅವ್ರದ್ದೇ